ಕಥೆ ಕಾರಣ ಮುತ್ತಿನ ತೋರಣ ಇಲಿಗಳ ದಿಬ್ಬಣ. ಮಕ್ಕಳೇ ಎಲ್ಲ ಹೇಗಿದ್ದೀರಿ? ಶಾಲಿನಿ ಆಂಟಿ ಬರೆದ ಕತೆ ಕೇಳೋಕೆ ರೆಡಿನಾ? ಇವತ್ತು ಯಾವ ಕಥೆ ಗೊತ್ತಾ? ಹಾಡಿನ ಮಹಾತ್ಮೆ. ಕೇಳಿಸ್ಲಾ ಮಕ್ಕಳೇ? ಇದು ಬಹಳಷ್ಟು ವರ್ಷದ ಹಿಂದಿನ ಕತೆ. ವಾರಾಣಸಿಯಲ್ಲಿ ಒಬ್ಬ ಬಡ ಕುಟುಂಬದಲ್ಲಿ ತೇಜಸೂರ್ಯನೆಂಬ ಬಾಲಕನಿದ್ದ. ಹುಟ್ಟಿನಿಂದ ಸಂಗೀತ ಆತನಿಗೆ ಒಲಿದಿತ್ತು. ಚಿಕ್ಕ ವಯಸ್ಸಿನಿಂದಲೇ ತಾನಾಗಿಯೇ ಅಲ್ಲಿ ಇಲ್ಲಿ ಕೇಳಿದ ಸಂಗೀತವನ್ನು ಗುನುಗುಣಿಸುತ್ತಿದ್ದ. ಆತನ ಅಮ್ಮ ತೇಜುಗೆ ಒಳ್ಳೆಯ ಕಂಠ ಇರುವುದನ್ನು ಗುರುತಿಸಿ ಇನ್ನಷ್ಟು ಸಂಗೀತ ಅಭ್ಯಾಸ ಮಾಡುವಂತೆ ಉತ್ತೇಜಿಸುತ್ತಿದ್ದಳು. ಆದರೆ ಬಡತನದಿಂದಾಗಿ ತೇಜು ಯಾವ ಸಂಗೀತಗಾರನ ಸಹಾಯವನ್ನು ಪಡೆಯುವಂತಿರಲಿಲ್ಲ. ವಾರಾಣಸಿ ಸಂಗೀತಕ್ಕೆ ಬಹಳ ಪ್ರಸಿದ್ಧವಾದ ಸ್ಥಳ. ಎಂತೆಂತಹ ವಿದ್ವಾಂಸರೆಲ್ಲ ರಾಜನ ಆಸ್ಥಾನದ ಸಹಾಯ ಪಡೆದು ಬಹಳ ಪ್ರಖ್ಯಾತರಾಗುತ್ತಿದ್ದರು. ತೇಜಸೂರ್ಯನಿಗೂ ತಾನು ಯಾವುದಾದರೂ ದೊಡ್ಡ ಸಂಗೀತಗಾರರೊಡನೆ ಸಂಗೀತ ಕಲಿಯಬೇಕು ಎಂಬ ಆಸೆ ತುಂಬ ಇತ್ತು. ಆದರೆ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನವಿದ್ದ ಕಾರಣ ಆತನ ಆಸೆ ಅಲ್ಲೇ ಕಮರಿ ಹೋಗಿತ್ತು. ತೇಜು ಮಾತ್ರ ಧೃತಿಗೆಡದೆ ಪ್ರತಿದಿನ ತನ್ನಷ್ಟಕ್ಕೆ ಸಂಗೀತವನ್ನು ಗುನುಗುಣಿಸುತ್ತಾ ಸ್ವಲ್ಪ ಸ್ವಲ್ಪವೇ ತನ್ನ ಕಲೆಯನ್ನು ಉತ್ತಮಗೊಳಿಸುತ್ತಿದ್ದ. ವಿದ್ಯೆ ಕಲಿಯಲು ಹಣ ಇಲ್ಲದೆ ಹಸುಗಳನ್ನು ಮೇಯಿಸಲು ದಿನಾಗಲೂ ತೇಜು ದೂರದ ಗುಡ್ಡೆಗೆ ಹೋಗ್ತಿದ್ದ. ಹಸುಗಳು ಮೇಯುತ್ತಿರುವಾಗ ತೇಜು ಗಟ್ಟಿಯಾಗಿ ಹಾಡು ಹೇಳುತ್ತಿದ್ದ. ಆತನ ಇಂಪಾದ ಕೊರಳ ಧ್ವನಿಗೆ ಹಸುಗಳು ಮೇಯುವುದನ್ನು ಕೂಡ ಮರೆತು ತನ್ಮಯವಾಗಿ ತೇಜುವಿನ ಸಂಗೀತವನ್ನೇ ಕೇಳುತ್ತಾ ತಲೆಯನ್ನು ಮೇಲಕ್ಕೂ ಕೆಳಕ್ಕೂ ಅಲುಗಾಡಿಸುತ್ತಾ ಮೈಮರೆಯುತ್ತಿದ್ದವು. ತೇಜು ಅಲ್ಲಿಯ ಒಂದು ಬೃಹದಾಕಾರದ ಆಲದ ಮರದ ಕೆಳಗೆ ತನ್ನ ಸಂಗೀತಾಭ್ಯಾಸ ಮಾಡುತ್ತಿದ್ದ. ತೇಜುವಿನ ಕಂಠದ ಇಂಪಾದ ಹಾಡನ್ನು ಮರದಲ್ಲಿ ವಾಸಿಸುತ್ತಿದ್ದ ಸಣ್ಣ ಸಣ್ಣ ಪ್ರಾಣಿಗಳೆಲ್ಲವೂ ಕೂಡ ಮಂತ್ರಮುಗ್ಧವಾಗಿ ಆಲಿಸುತ್ತಿದ್ದವು. ಅದು ಯಾವುದರ ಪರಿವೆಯೇ ಇಲ್ಲದೆ ತೇಜಸೂರ್ಯ ಕಣ್ಣು ಮುಚ್ಚಿಕೊಂಡು ಅತ್ಯಂತ ತನ್ಮಯತೆಯಿಂದ ಹಾಡ್ತಾ ಇದ್ದ. ಆತನ ಸುಶ್ರಾವ್ಯ ಸಂಗೀತದ ಅಲೆ ಸಮುದ್ರದ ತೆರೆಯಂತೆ ಸುಮಧುರವಾಗಿ ಅಲ್ಲಿನ ವಾತಾವರಣವನ್ನೇ ಬದಲಾಯಿಸುವ ಶಕ್ತಿಯನ್ನು ಕೂಡ ಪಡೆದಿತ್ತು ಆತನ ಸಿರಿಕಂಠ. ಹಸುವನ್ನು ಮೇಯಿಸುತ್ತಾ ತೇಜಸೂರ್ಯ ಬಾಲಕನಿಂದ ಯುವಕನಾಗಿ ಬೆಳೆದ. ಅಲ್ಲಿ ಇಲ್ಲಿ ಮಕ್ಕಳಿಗೊಂದಿಷ್ಟು ಸಂಗೀತ ಪಾಠ ಮಾಡಿ 4 ಕಾಸು ಸಂಪಾದಿಸುತ್ತಿದ್ದ. ಆದರೆ ಆತನ ಅದ್ಭುತ ಕಂಠಸಿರಿಗೆ ಸರಿಯಾದ ಅವಕಾಶವೇ ಸಿಗಲಿಲ್ಲವಾಯಿತು. ಪಾಪ ಅಲ್ವಾ ನಮ್ಮ ತೇಜಸೂರ್ಯ. ಎಂದಿನಂತೆ ಅಂದು ಕೂಡ ತೇಜ ಹಸುಗಳನ್ನು ಕೂಡಿಕೊಂಡು ದೂರದ ಗುಡ್ಡೆಗೆ ಹೋಗಿ ಆಲದ ಮರದ ಕೆಳಗೆ ಕುಳಿತು ಅಮ್ಮ ಕೊಟ್ಟ ರೊಟ್ಟಿ ಊಟ ಮಾಡಿ ತನ್ನ ಸಂಗೀತ ಅಭ್ಯಾಸವನ್ನು ಶುರು ಮಾಡಿಕೊಂಡ. ಕಣ್ಣು ಮುಚ್ಚಿ ಅತ್ಯಂತ ಮಧುರವಾಗಿ ಏಕಾಗ್ರತೆಯಿಂದ ಹಾಡಲಾರಂಭಿಸಿದ. ಅದು ಎಷ್ಟು ಹೊತ್ತು ಹಾಡಿದನೋ ಅವನಿಗೇ ತಿಳಿಯದು. ಮಧ್ಯಾಹ್ನದ ವೇಳೆ ಹಿಂದಿನಿಂದ ಆತನ ಭುಜದ ಮೇಲೆ ಯಾರೋ ಕೈ ಇಟ್ಟು ಅಲುಗಾಡಿಸಿದಂತಾಯಿತು. ತನ್ನ ಏಕಾಗ್ರತೆಯಿಂದ ಹೊರಬಂದ ತೇಜು ಕಣ್ಣು ತೆರೆದು ನೋಡಿದಾಗ ಒಬ್ಬ ನಿರ್ಗತಿಕನಂತೆ ಕಂಗಾಲಾದ ವ್ಯಕ್ತಿ ತೇಜುವನ್ನು ಎಚ್ಚರಿಸುತ್ತಿದ್ದ. ತೇಜು ಆತನನ್ನು ನೋಡಿ ಆಶ್ಚರ್ಯಪಟ್ಟು, ಯಾರು ನೀನು ಎಂದು ಕೇಳಿದ. ಆಗ ತಾನು ಪಕ್ಕದ ಊರಿದವನೆಂದೂ ಆತನ ಊರಲ್ಲಿ ಕ್ಷಾಮ ಬಂದು ಜನರಿಗೆ ಊಟಕ್ಕೆ ಕಷ್ಟವಾಗಿದೆ ಎಂದು, ಮಳೆಯ ಸುಳಿವೇ ಇಲ್ಲದೆ ವರ್ಷಗಳೇ ಕಳೆದಿವೆ, ಬೇಸಾಯ ಮಾಡಲಾಗದೆ ಜನರು ಕಂಗಾಲಾಗಿದ್ದಾರೆ, ಊರಲ್ಲಿ ಹೊಟ್ಟೆಗಿಲ್ಲದೆ ದಿನಕ್ಕೆ ಅದೆಷ್ಟೋ ಜನ ಸಾಯುತ್ತಿದ್ದಾರೆ ಎಂದನು. ಆಗ ತೇಜು ಬೇಸರ ಪಡುತ್ತಾ, ತಾನೊಬ್ಬ ಬಡವ, ನಾನು ನಿನಗೆ ಯಾವ ರೀತಿಯಲ್ಲಿ ಸಹಾಯ ಮಾಡುವ ಸ್ಥಿತಿಯಲ್ಲೂ ಇಲ್ಲ ಎಂದನು. ಆಗ ಆತ, ತಮ್ಮ, ಅದು ನನಗೆ ಗೊತ್ತಿದೆ. ನಾನು ನಿನ್ನ ಕಂಠಸಿರಿಯನ್ನು ಕೇಳಿರುವೆ. ನಿನ್ನ ರಾಗಕ್ಕೆ ಮಹಾಶಕ್ತಿ ಇದೆ ಎಂದು ನನ್ನ ಬಲವಾದ ನಂಬಿಕೆ. ದಯವಿಟ್ಟು ನಮ್ಮ ಊರಿಗೆ ಬಾ, ನಿನ್ನ ಹಾಡನ್ನು ಹಾಡು. ಮಳೆ ಬಂದರೂ ಬರಬಹುದು. ಇದೀಗ ಮುಂಗಾರು ಆರಂಭದ ದಿನಗಳು, ಬೇಡ ಎನ್ನಬೇಡ ದಯವಿಟ್ಟು ಎಂದು ಗೋಗರೆದ. ತೇಜಸೂರ್ಯನಿಗೆ ಆ ಬಡವನನ್ನು ನೋಡಿ ಕರುಣೆ ಉಕ್ಕಿತು. ತನ್ನಿಂದಾದ ಸಹಾಯ ಮಾಡಬೇಕು ಅಂತ ದೃಢ ನಿಶ್ಚಯ ಮಾಡಿಕೊಂಡು ಆತನ ಊರಿಗೆ ಹೋಗಿ ಆತ ತೋರಿಸಿದಲ್ಲಿ ಕುಳಿತು ರಾಗ ಮಲ್ಹಾರದಲ್ಲಿ ತನ್ನೆಲ್ಲ ಪ್ರತಿಭೆಯನ್ನು ಒಟ್ಟುಗೂಡಿಸಿ ಒಂದೇ ಸಮನೆ ಹಾಡತೊಡಗುತ್ತಾನೆ. ಊರ ಜನರು ಆತನ ಸಂಗೀತಕ್ಕೆ ಮಾರು ಹೋಗಿ ತಮ್ಮ ಹೊಟ್ಟೆಯ ಹಸಿವನ್ನೇ ಮರೆಯುತ್ತಾರೆ. ಹಗಲು ರಾತ್ರಿ ಹಾಡುತ್ತಿದ್ದ ತೇಜಸೂರ್ಯ 3ನೇ ದಿನ ಮುಸ್ಸಂಜೆಯಲ್ಲಿ ಏನಾಯಿತು ಗೊತ್ತಾ? ಕಾಕತಾಳೀಯವೋ ಎಂಬಂತೆ
ತೇಜು ಹಾಡುತ್ತಿದ್ದಂತೆ ಆಕಾಶದಲ್ಲಿ ಮೋಡಗಳು ಕಪ್ಪು ಕಪ್ಪಾಗಿ ಸೇರತೊಡಗಿದವು. ಎಲ್ಲಿಂದಲೋ ಗಾಳಿ ರಭಸದಿಂದ ಬೀಸತೊಡಗಿತು. ನಂತರ ಏನಾಯಿತು ಗೊತ್ತಾ ಮಕ್ಕಳೇ? ತೇಜುವಿನ ರಾಗದ ಅಲೆಗೆ ತಾಳವೆನ್ನುವಂತೆ ಗುಡುಗಿನ ಆರ್ಭಟ ಶುರುವಾಗೇ ಬಿಡ್ತು. ಅಗೋ, ಮಳೆ ಹನಿಗಳು ಆಕಾಶದಿಂದ ಮುತ್ತಿನಂತೆ ಉದುರತೊಡಗಿದವು. ಆ ಊರ ಜನರು ಹುಚ್ಚೆದ್ದು ಕುಣಿದೇ ಕುಣಿದರು. ಎಷ್ಟೋ ವರ್ಷದಿಂದ ಇಲ್ಲದ ಮಳೆ ತೇಜುವಿನ ಹಾಡಿನ ಜೊತೆಗೆ ಭೂಮಿಯನ್ನು ತಣಿಸಿತು. ಒಣಗಿ ಬರಡಾಗಿ ಚೂರು ಚೂರಾದ ನೆಲ ಮಳೆಯ ತಂಪಿಗೆ ಮಣಿಯಿತು. ತೇಜು ಹಾಡುತ್ತಲೇ ಇದ್ದ. ಮಳೆ ರಭಸದಿಂದ ಹೊಯ್ಯತೊಡಗಿತು. ತಾನು ಹಾಡುತ್ತಿದ್ದಾಗಲೇ ಮಳೆ ಬಂದಿದ್ದರಿಂದ ತೇಜುವಿಗೋ ಎಲ್ಲಿಲ್ಲದ ಆನಂದ. ಊರ ಜನರು ತೇಜುವನ್ನು ಎತ್ತಿ ಮೆರವಣಿಗೆ ಮಾಡಿದರು. ತಮ್ಮ ಕಷ್ಟಕ್ಕೆ ಒಲಿದ ತೇಜುಗೆ ಎಲ್ಲ ರೀತಿಯ ಮರ್ಯಾದೆ ಮಾಡಿದರು. ಮಳೆಯಿಂದಾಗಿ ಊರಿನ ಕಷ್ಟ ದೂರವಾಯಿತು. ಹಸಿರು ಎಲ್ಲೆಲ್ಲೂ ಕಾಡುತ್ತಾ ಸಮೃದ್ಧವಾದ ಫಸಲು ಊರಿನವರ ಹೊಟ್ಟೆ ತಂಪಾಗಿಸಿತು. ಮಕ್ಕಳೇ, ಹಾಡಿನ ಮಹಾತ್ಮೆಯೇ ಅಂತಹದು ಅಲ್ವೇ? ಯಾವುದೇ ಕಲೆಯಲ್ಲಿ ನಾವು ನಂಬಿಕೆ ಇಟ್ಟು ಅಭ್ಯಾಸ ಮಾಡಿದಲ್ಲಿ ಆ ಕಲೆ ನಮಗೆ ಖಂಡಿತವಾಗಿಯೂ ಒಲಿಯುತ್ತದೆ. ಜನರೆಲ್ಲ ನಮ್ಮನ್ನು ಬರಮಾಡಿಕೊಂಡು ಸನ್ಮಾನಿಸುತ್ತಾರೆ. ಗೊತ್ತಾಯ್ತಾ? ಹೇಗಿತ್ತು ಇವತ್ತಿನ ಕತೆ? ನಿಮಗೆಲ್ಲ ಖುಷಿ ಆಯಿತಾ? ಮತ್ತೆ ನಾಳೆ ಇನ್ನೊಂದು ಕತೆ ಜೊತೆಗೆ ಮತ್ತೆ ಸೇರೋಣವಾ? ಹಾಗಾದರೆ ಇವತ್ತಿಗೆ ಇಲ್ಲೇ ನಿಲ್ಲಿಸ್ಲಾ? ಬಾಯ್ ಬಾಯ್.